ಅದೇ ಎರಡನೇ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾನಪ್ಪ ಅಂತಂದ್ರೆ, ಎರಡನೇ ಪ್ರಶ್ನೆಯಲ್ಲಿ ಆಯ್ ಅಂತಂದ್ರೆ ಏನು, ವಿದ್ಯುತ್ ಪ್ರವಾಹನ ಕಂಡುಹಿಡಿಯಿರಿ ಅಂತಂದು ಹೇಳಿದಾನೆ. ಹಾಗಾದರೆ ಇದು ಯಾವ ಒಂದು ನಿಯಮದಲ್ಲಿ ಬರ್ತದ, ಓಮ್ನ ನಿಯಮದಲ್ಲಿ. ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್, ಇದು ಓಮ್ನ ನಿಯಮವಾಗಿದೆ. ಇಲ್ಲಿ ಐನ ಬೆಲೆ ಕಂಡುಹಿಡಿಬೇಕಂತಂದ್ರೆ ವಿ ಬೈ ಆರ್ ಆಗುತ್ತೆ. ಐ ಇಸ್ ಈಕ್ವಲ್ ಟು ವಿ ಬೈ ಆರ್ ಆಗುತ್ತೆ. ವಿ ನ ಬೆಲೆ 5, ಆರ್ ನ ಬೆಲೆ 30. ಸೊ ಐ ಇಸ್ ಈಕ್ವಲ್ ಟು 0.16 ಆಂಪಿಯರ್ ಅಂತನ್ನುವಂಥದ್ದು. ಮಕ್ಕಳೇ ಇದನ್ನ ಇಲ್ಲಿ ಡಿವೈಡೇಷನ್ ಅನ್ನ ಮಾಡ್ಕೊಂಡ್ರೆ ಬರುತ್ತೆ. ಓಕೆನಾ, ಇದನ್ನ ಕ್ಯಾಲ್ಕುಲೇಷನ್ ನೀವೇ ಮಾಡ್ಕೊಳ್ಳಿ. ಆ್ಯಂಡ್ ಒಂದು ತಿಳ್ಕೊಳ್ಳಿ ಮಕ್ಕಳೇ, ನಾನು ನೋಡಿ ಪ್ರತಿಯೊಂದು ಇದರಲ್ಲಿ ಸಂಕೇತಗಳನ್ನ ಹಾಕ್ತಾ ಇದ್ದೀನಿ ನೋಡಿ, ಇಲ್ಲಿ ಇದು ತುಂಬಾ ಇಂಪಾರ್ಟೆಂಟ್. ನೀವು ಉತ್ತರವನ್ನ ಅಷ್ಟೇ ಬರೆದಿಟ್ಟಿದ್ರೆ ಮಾರ್ಕ್ಸ್ ಏನಾದರೂ